ದಾಸಿ ಬಂದವಲ್ಲ. ಏನು ಕೈಕ ಹೀಗೆ ಹೇಳ್ತೀನಿ. ಶ್ರೀರಾಮಚಂದ್ರನಲ್ಲಿ ಮತ್ತು ನಿನ್ನನ್ನಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಅಂದರೆ ಭಾರತದಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದಾಯ್ತು. ಅಯ್ಯೋ ಮೊನ್ನೆ ನನಗೆ ರಾಮನು ಬೇರೆ ಭರತನು ಬೇರೆ. ನನ್ನ 4 ಜನ ಮಕ್ಕಳ ಮೇಲೆ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಹೌದು ಸ್ವಾಮಿ, ನಾನು ಅದನ್ನು ಚೆನ್ನಾಗಿ ಬರೆಯಲು ನನ್ನ ಮಕ್ಕಳನ್ನು ನನ್ನ ತವರು ಮನೆಗೆ ಕಳಿಸಿ ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಒಳಗಿಂದೊಳಗೆ ಏರ್ಪಡಿಸಿರುವ ಈ ನಿಮ್ಮ ಕುತಂತ್ರ ಹುಚ್ಚಿ ಹೌದು. ಮೃದುಗಳಾದ ವಸಿಷ್ಠ ಮಾತನಾಡಲು ನಿಶ್ಚಯಿಸಿರುವ ಶುಭ ಮುಹೂರ್ತವು ದೊರೆತು ಅದು ಅಲ್ಲದೆ ಮರದ ನೀನು ಚಿಂತಿಸಿ ಬಾತೈಕ ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕು ಕೇಳಬೇಕು. ಓಹೋ, ನೀನು ಏನು ಕೇಳಿದ್ರು ನೆರವೇರಿಸಿಕೊಡು. ಸತ್ಯವಾಗಿ ನೆರವೇರಿಸಿಕೊಡುತ್ತೇನೆ. ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ವರಗಳು ಕೊಟ್ಟಿದ್ದೀನಿ. ನೆನಪಿರುವುದೇ? ನೆನಪಿದೆ ಕೈ. ಸಮಯ ಬಂದಾಗ ಕೇಳಿಕೊಳ್ಳುತ್ತೇನೆಂದು ನೀನೇ ಹೇಳಿದ್ದೆ ಅಲ್ಲವೇ? ಸರಿ ಸರಿ, ಹಾಗಾದರೆ ಈಗ ಕೇಳಿಕೊಳ್ಳಬೇಕು. ನೆರವೇರಿಸಿಕೊಡುವಿರಾ? ಹೇಳ್ತೇನೆ, ಸಂತೋಷವಾಗಿ ನೆರವೇರಿಸಿಕೊಡುತ್ತೇನೆ. ನೀವು ಹೀಗೆ ಹೇಳಿದರೆ ಹೇಗೆ? ಪ್ರಿಯ, ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರೋದು? ಇದೇನು ಕೈಕ ನಿನ್ನ ಮೇಲೆಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲೂ ಇಲ್ಲವೇ? ಇಲ್ಲ ಕೈ, ನಿನ್ನ ಮೇಲೆ ನನಗೆ ಅಧಿಕವಾದ ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲೂ ಇಲ್ಲವೇ? ನಿಜ ಕೈ, ನಿಜ. ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನನಗೆ ಅಧಿಕವಾದ ಪ್ರೀತಿ. ನೋಡಿದಿರಾ, ಈಗಲೇ 2 ಮಾತುಗಳನ್ನು ಆಡುತ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೆ ಹೇಗೋ? ಕೈಕ, ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ, ಇವೆರಡರ ವ್ಯತ್ಯಾಸ ತಿಳಿಯದೆ ನನ್ನ ದೇವಿಗೆ? ತಿಳಿಯದು, ಈಗ ತಿಳಿಯಿತು. ಪ್ರಿಯ, ಹಾಗಾದರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನಾಡೆಯಾಗೂ ನನ್ನ ಮಾತನ್ನು ನೆರವೇರಿಸಿಕೊಡ್ತೇನೆಂದು ವಚನವನ್ನು ಕೊಡಿ. ದೀಕ್ಷಾ ಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಕಾಣಬೇಡ. ನಿನಗೇನು ಬೇಕು ಕೇಳ್ಬೇಕ, ನಾನು ನಡೆಸಿಕೊಡ್ತೇನೆ. ಸಾಧ್ಯವಿಲ್ಲ ಸ್ವಾಮಿ. ಶ್ರೀರಾಮನ